ನೋಡ್ತಾ ಇದ್ದೀರಾ ಸ್ಪಾರ್ಟನ್ಸ್ ಅಕಾಡೆಮಿ. ಈ ವಿಡಿಯೋದಲ್ಲಿ ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಯಾರು ಫಸ್ಟ್ ಪಾರ್ಟ್ ನೋಡಿಲ್ವೋ ಅವರು ಫಸ್ಟ್ ಪಾರ್ಟ್ ನೋಡಿದ ನಂತರ ಈ ಪಾರ್ಟ್ನ ಕವರ್ ಮಾಡ್ಕೋಬೋದು. ಫಸ್ಟ್ ಪಾರ್ಟ್ನಲ್ಲಿ ನಾವು ಏಪ್ರಿಲ್ನಿಂದ ಜೂನ್ವರೆಗೂ ಕವರ್ ಆಗಿದ್ದರೆ, ಈ ವಿಡಿಯೋದಲ್ಲಿ ಸುಮಾರು ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ 2021 ಮಾರ್ಚ್ 2022ವರೆಗೂ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಏನೇನಿದೆ ಅದು ಕವರ್ ಆಗಿರುತ್ತೆ. ಸೊ ತಡ ಮಾಡೋದು ಬೇಡ, ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೆಯದಾಗಿ ಮೀರಾಬಾಯ್ ಚಾನು ಬ್ಯಾಗ್ಡ್ BBC ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಅವಾರ್ಡ್ 2021. ಓಕೆನಾ, BBC ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಅವಾರ್ಡ್ 2021 ಯಾರಿಗೋಯ್ತು ಅಂದರೆ ಅದು ಮೀರಾಬಾಯ್ ಚಾನು ಅವರು. ಮೀರಾಬಾಯ್ ಚಾನು ಅವರು ತುಂಬ ನ್ಯೂಸಲ್ಲಿದ್ದಾರೆ. ಮೀರಾಬಾಯ್ ಚಾನು ಅವರು ಟೋಕಿಯೋ ಒಲಿಂಪಿಕ್ಸ್ 2020 ನಡೆದಂತಹ ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಸಿಲ್ವರ್ ಮೆಡಲ್ನ ಪಡೆದುಕೊಂಡಿರ್ತಾರೆ. ಮತ್ತು ಈಗ ನಡೀತಾ ಇರುವಂತಹ ಬರ್ಮಿಂಗ್ಹಾಮ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಏನಿದೆಯಲ್ಲ ಅದರಲ್ಲೂ ಸಹ 49 kg ವೆಯ್ಟ್ ಲಿಫ್ಟಿಂಗ್ ಕೆಟಗರಿಯಲ್ಲಿ ಗೋಲ್ಡ್ ಮೆಡಲ್ನ ಪಡ್ಕೊಂಡಿದ್ದಾರೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಪ್ರೊಫೆಸರ್ ವೈಲ್ಫ್ರೈಡ್ ಬ್ರೂಟ್ಸ್ಯಾರ್ಟ್ ಬ್ಯಾಕ್ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2022. ಸೊ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2022 ಯಾರಿಗೋಗಿದೆ ಅಂದರೆ ವಿಲ್ಫ್ರೈಡ್ ಬ್ರೂಟ್ಸ್ಯಾರ್ಟ್ ಅಂತ. ಓಕೆನಾ, ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಆಸ್ಕರ್ ಅವಾರ್ಡ್ಸ್ 2022 94th ಅಕಾಡೆಮಿ ಅವಾರ್ಡ್ಸ್. ನೋಡಿ, ಆಸ್ಕರ್ ಅವಾರ್ಡ್ಸ್ನ ಅಕಾಡೆಮಿ ಅವಾರ್ಡ್ಸ್ ಅಂತಾರೆ. ಸೊ ಅದು ಎಷ್ಟನೇ ಆವೃತ್ತಿದು ಅಂತಂದರೆ 94ನೇ ಆವೃತ್ತಿ. ಮತ್ತು ಇಲ್ಲಿ ಇನ್ನೊಂದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಸಲ ಆಸ್ಕರ್ ಅವಾರ್ಡ್ಸ್ ತುಂಬಾ ನ್ಯೂಸ್ ಆಗಿತ್ತು. ಸೊ ನೀವು ಈ ಇಮೇಜಲ್ಲಿ ನೋಡ್ಬೋದು, ಇವರು ವಿಲ್ ಸ್ಮಿತ್ ಸ್ಟೇಜ್ ಮೇಲೆ ಆ್ಯಂಕರ್ ಆಗಿದ್ದಂತಹ ಕ್ರಿಸ್ ರಾಕ್ ಅವ್ರನ್ನ ಹೊಡಿತಾರೆ. ಸೊ ಆದ್ದರಿಂದ ತುಂಬ ಒಂದು ಕಾಂಟ್ರವರ್ಷಿಯಲ್ ಇಶ್ಯೂ ಆಗಿತ್ತು. ತದನಂತರ ಸಹ ಅವರು ಬೆಸ್ಟ್ ಆ್ಯಕ್ಟರ್ ಅನ್ನೋ ಒಂದು ಕೆಟಗರಿಯಲ್ಲಿ ವಿನ್ ಆಗ್ತಾರೆ ವಿಲ್ ಸ್ಮಿತ್ ಅವರು. ಮೂವಿ ಬಂದು ಕಿಂಗ್ ರಿಚರ್ಡ್ ಅಂತ. ಆದ್ದರಿಂದ ಇದೊಂದು ಇವೆಂಟ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. 94th ಆವೃತ್ತಿ. ನಂತರ ವಿಲ್ ಸ್ಮಿತ್ ಅವರು ಬೆಸ್ಟ್ ಆ್ಯಕ್ಟರು. ಬೆಸ್ಟ್ ಆ್ಯಕ್ಟ್ರೆಸ್ ಬಂದು ಜೆಸ್ಸಿಕಾ ಚಾಸ್ಟೈನ್ ಅಂತ. ಬೆಸ್ಟ್ ಪಿಕ್ಚರ್ ಬಂದು CODA ಕೋಡಾ ಅಂತ. ಓಕೆನಾ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಗ್ಡ್ ಕೋವಿಡ್ ಚಾಂಪಿಯನ್ ಅವಾರ್ಡ್ ಅಟ್ ವಿಂಗ್ಸ್ ಇಂಡಿಯಾ 2022. ವಿಂಗ್ಸ್ ಇಂಡಿಯಾ 2022 ಅವರು ಏನು ಅವಾರ್ಡ್ಸ್ ಕೊಡ್ತಾರಲ್ಲ ಅದರಲ್ಲಿ ಕೋವಿಡ್ ಚಾಂಪಿಯನ್ ಅಂತ ಕೊಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರಿಗೆ ಸಿಕ್ಕಿದೆ. ನಂತರ ಇನ್ನೊಂದು ನೋಡಿ, ಇಲ್ಲಿ ಬೆಸ್ಟ್ ಏರ್ಪೋರ್ಟ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಎಲ್ಲಿರೋದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬೆಸ್ಟ್ ಏರ್ಪೋರ್ಟ್ ಅವಾರ್ಡ್ನ ಸಿಕ್ಕಿದೆ. ನೆಕ್ಸ್ಟು ಏವಿಯೇಷನ್ ಸಸ್ಟೈನಬಿಲಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅವಾರ್ಡ್ ಬಂದು ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇಷ್ಟು ಎಲ್ಲ ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮೇನ್ ಇಂಪಾರ್ಟೆಂಟ್ ಯಾವುದು ಅಂದರೆ ಬೆಸ್ಟ್ ಏರ್ಪೋರ್ಟು ಬೆಂಗಳೂರಿಂದು, ಕೋವಿಡ್ ಚಾಂಪಿಯನ್ದು ಬಂದು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಕೆನಾ? ಓಕೆ. ನೆಕ್ಸ್ಟು ದೇವೇಂದ್ರ ಜಜಾರಿಯಾ ಬಿಕೇಮ್ ಫಸ್ಟ್ ಪ್ಯಾರಾ ಅಥ್ಲೀಟ್ ಟು ರಿಸೀವ್ ಪದ್ಮಭೂಷಣ್. ಓಕೆನಾ, ದೇವೇಂದ್ರ ಜಜಾರಿಯಾ ಅವರಿಗೆ ಪದ್ಮಭೂಷಣ್ ಅವಾರ್ಡ್ ದೊರೆತಿದೆ. ಇವರು ಮೊದಲನೆಯ ಪ್ಯಾರಾ ಅಥ್ಲೀಟ್ ಆಗಿದ್ದಾರೆ. ಅವ್ರು ಯಾವ ಗೇಮ್ಸ್ನಲ್ಲಿ ಭಾಗವಹಿಸ್ತಾ ಇದ್ರು ಅಂದರೆ ನೀವಿಲ್ಲಿ ನೋಡ್ಬೋದು, ಜಾವ್ಲಿನ್ ಥ್ರೋನಲ್ಲಿ. ಓಕೆನಾ, ಸೊ ಅವರ ಜೊತೆ ಇನ್ನೊಬ್ಬರು ಹೆಸರು ಇಂಪಾರ್ಟೆಂಟ್ ಆಗುತ್ತೆ. ಅವರು ಅವನಿ ಲೇಖರ ಅಂತ. ಇವರು ಶೂಟಿಂಗಲ್ಲಿ ಅಂದರೆ ಪ್ಯಾರಾ ಅಥ್ಲೀಟೇನೆ, ಬಟ್ ಶೂಟಿಂಗಲ್ಲಿದ್ದಾರೆ. ಇವರಿಗೆ ಪದ್ಮಶ್ರೀ ಅವಾರ್ಡ್ ದೊರೆತಿದೆ, ಅವನಿ ಲೇಖರ ಅಂತ. ಓಕೆನಾ. ನೆಕ್ಸ್ಟು ಅಬೆಲ್ ಪ್ರೈಸ್. ಅಬೆಲ್ ಪ್ರೈಸ್ ಏನು ಕೊಡ್ತಾರೆ ಯಾವ ಕೆಟಗರಿಯಲ್ಲಿರೋಂಥವ್ರಿಗೆ ಅಂತಂದರೆ ಅದು ಮ್ಯಾಥಮೆಟಿಷಿಯನ್. ಅದು ಯಾರಿಗೆ ಸಿಕ್ಕಿದೆ 2022 ಅಂದರೆ ಡೆನ್ನಿಸ್ P. ಸುಲಿವನ್ ಅಂತ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಪ್ರಿಟ್ಸ್ಕರ್ಸ್ ಪ್ರೈಸ್. ಪ್ರಿಟ್ಸ್ಕರ್ಸ್ ಪ್ರೈಸ್ ಯಾರಿಗೆ ಕೊಡ್ತಾರೆ ಅಂತಂದರೆ ಆರ್ಕಿಟೆಕ್ಚರಲ್ ಕ್ಯಾಟಗರಿಯಲ್ಲಿ ಇರೋಂಥವ್ರಿಗೆ ಕೊಡ್ತಾರೆ. ಅದು ಈ ಸಲ ಸಿಕ್ಕಿರೋವಂಥದ್ದು ಫಸ್ಟ್ ಆಫ್ರಿಕನ್, ಮೊದಲನೇ ಆಫ್ರಿಕನ್ ಪ್ರಜೆಗೆ. ಅವರು ಬಂದು ಫ್ರಾನ್ಸಿಸ್ ಕೇರೆ ಅಂತ. ಓಕೆನಾ. ನೆಕ್ಸ್ಟು ಸ್ಪೋರ್ಟ್ಸ್ ಐಕಾನ್ ಅವಾರ್ಡ್ ಬೈ ಮಾಲ್ಡೀವ್ಸ್ ಗೌರ್ಮೆಂಟ್ ಯಾರಿಗೆ ಸಿಕ್ಕಿದೆ? ಸುರೇಶ್ ರೈನಾ ಅವರಿಗೆ. ಓಕೆ. ನೆಕ್ಸ್ಟು ಮಿಸ್ ವರ್ಲ್ಡ್ 2021 ಯಾರಾಗಿದ್ದಾರೆ ಅಂದರೆ ಪೋಲ್ಯಾಂಡ್ನ ಕರೋಲಿನಾ ಬಿಲಾವ್ಸ್ಕಾ ಅಂತ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಆಕ್ಸಿಸ್ ಬ್ಯಾಂಕ್ ಒನ್ ಏಷ್ಯನ್ ಬ್ಯಾಂಕ್ ಆಫ್ ದ ಇಯರ್ ಅಟ್ IFR ಏಷ್ಯಾ ಅವಾರ್ಡ್ಸ್ 2021. ನೋಡಿ, ಏಷಿಯನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಆಕ್ಸಿಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಏಷಿಯನ್ ಬ್ಯಾಂಕ್ ಆಫ್ ದ ಇಯರ್ ಯಾವುದು ಅಂತಂದರೆ ಆಕ್ಸಿಸ್, ಆ ಥರ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ನೋಡಿ, ಬೋಲ್ಟ್ಸ್ಮ್ಯಾನ್ ಮೆಡಲ್ ಅಂತ. ಇದು ಫಿಸಿಕ್ಸ್ ವಿಭಾಗದಲ್ಲಿ ಕೊಡಲಾಗ್ತದೆ. ಓಕೆನಾ. ಫಸ್ಟ್ ಇಂಡಿಯನ್ ಟು ಬಿ ಅವಾರ್ಡೆಡ್ ದ ಬೋಲ್ಟ್ಸ್ಮ್ಯಾನ್ ಮೆಡಲ್ ಯಾರು? ಫಿಸಿಸಿಸ್ಟ್ ಪ್ರೊಫೆಸರ್
ದೀಪಕ್ ಧಾರ್ ಅಂತ. ಓಕೆ, ಸೊ ಮೊದಲನೆಯದು ಅಂದರೆ ಫಸ್ಟ್ ಅಂತ ಏನೇನು ಬರುತ್ತಲ್ಲ ಅದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸತ್ಯಮಂಗಲಂ ಟೈಗರ್ ರಿಸರ್ವ್ ಬ್ಯಾಗ್ಸ್ T2 ಅವಾರ್ಡ್. ಅಂದರೆ ಇದೇನು ಅರ್ಥ ಅಂದರೆ ಡಬಲ್ ದ ಟೈಗರ್ ಪಾಪ್ಯುಲೇಷನ್ ಅಂತ. ಟೈಗರ್ನ ಸಂಖ್ಯೆ ಏನಿದೆ ಅದನ್ನು ದ್ವಿಗುಣಗೊಳಿಸೋದು ಅಂತ. ಸೊ ಅದನ್ನು ಸೊ ಸೈಂಟ್ ಪೀಟರ್ಸ್ಬರ್ಗ್ ಸಮಿಟ್ ಏನು ನಡೆಯುತ್ತೆ ರಷ್ಯಾದಲ್ಲಿ, ಅದರ ಮೂಲಕ ಟೈಗರ್ ಸಂಖ್ಯೆ ದ್ವಿಗುಣಗೊಳಿಸಬೇಕು ಅಂತ ಎಲ್ಲರೂ ಒಂದು ಪಾಲಿಸಿ ತರ್ತಾರೆ, ಫಾಲೋ ಆಗಬೇಕು ಅಂತ. ನೆಕ್ಸ್ಟು ಇಲ್ಲೊಂದು ಕ್ವಶನ್ ಕೇಳ್ತೀನಿ, ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ಯಾವಾಗ ಆಚರಿಸಲಾಗ್ತದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನೋಡಿ, ನಿಮ್ಗೆ ಆ ಥರ ಏನಾದರೂ ಕರೆಂಟ್ ಅಫೇರ್ಸ್ ಇದರಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಬೇಕು ಅಂತಂದರೆ ನಾವು ಅದಕ್ಕೆ ಅಂತ ಒಂದು ಹೊಸ ಪ್ಲೇಲಿಸ್ಟ್ ಓಪನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಆಗಸ್ಟ್ 1ರಿಂದ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇದೆ. ಸೊ ಡೈಲಿ ನೀವು ಅದನ್ನು ಫಾಲೋ ಆಗ್ಬೋದು. ಓಕೆನಾ? ಅಲ್ಲಿ ನಾನು ಕಂಪ್ಲೀಟಾಗಿ ಇಂಟರ್ನ್ಯಾಷನಲ್ ಟೈಗರ್ ರಿಸರ್ವ್ ಡೇ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸತ್ಯಮಂಗಳಂ ಟೈಗರ್ ರಿಸರ್ವ್ ಎಲ್ಲಿದೆ ಅಂತಂದರೆ ತಮಿಳ್ನಾಡು. ಇದಕ್ಕೆ T*2 ಅಂದರೆ ನಂಬರ್ ಏನಿದೆ ಟೈಗರ್ ನಂಬರ್ನ ದ್ವಿಗುಣಗೊಳಿಸಿದ್ದಾರೆ, ಅದಕ್ಕೋಸ್ಕರ ಈ ಅವಾರ್ಡ್ನ ಕೊಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅನೌನ್ಸ್ಡ್ ICC ಅವಾರ್ಡ್ಸ್ 2021. ICC ಅವಾರ್ಡ್ಸ್ 2021ನಲ್ಲಿ ಇಷ್ಟೆಲ್ಲ ಇದೆ. ಅದರಲ್ಲಿ ಮೈನ್ ಇಂಪಾರ್ಟೆಂಟ್ ಆಗೋವಂಥದ್ದು ಇಲ್ಲಿ ಮಾರ್ಕ್ ಮಾಡಿರೋದು. ಓಕೆನಾ? ICC ಮೆನ್ಸ್ ODI ಕ್ರಿಕೆಟರ್ ಯಾರು ಅಂದರೆ ಬಾಬರ್ ಅಜಾಮು, ಪಾಕಿಸ್ತಾನು. ICC ವಿಮೆನ್ಸ್ ODI ಕ್ರಿಕೆಟರ್ ಅಂದರೆ ಲಿಜಿಲಿ, ಸೌತ್ ಆಫ್ರಿಕಾದವರು. ಮೆನ್ಸ್ ಟೆಸ್ಟ್ ಕ್ರಿಕೆಟರ್ ಅಂತಂದರೆ ಜೋ ರೂಟ್ ಅವರು. ನೆಕ್ಸ್ಟು ICC ಅಂಪೈರ್ ಯಾರು ಅಂತ ಅಂದರೆ ಮರೈಸ್ ಎರಾಸ್ಮಸ್ ಅಂತ. ICC ಮೆನ್ಸ್ T20 ಕ್ರಿಕೆಟರ್ ಮೊಹಮ್ಮದ್ ರಿಜ್ವಾನ್, ಪಾಕಿಸ್ತಾನು. ನೆಕ್ಸ್ಟ್ ನೋಡಿ, ಫ್ಲಿಂತ್ ಟ್ರೋಫಿ ಫಾರ್ ICC ವಿಮೆನ್ಸ್ ಕ್ರಿಕೆಟರ್ ಬಂದು ಸ್ಮೃತಿ ಮಂದಣ್ಣ ಅವ್ರಿಗೆ ಸಿಕ್ಕಿದ್ರೆ, ಸರ್ ಗ್ಯಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ ಬಂದು ಶೈನ್ ಅಫ್ರಿದಿ ಅವ್ರಿಗೆ ಸಿಕ್ಕಿದೆ. ಓಕೆನಾ? ಸೊ ಅಲ್ಲಿಗೆ ಈ 7 ನೇಮ್ಗಳೇನಿದೆ ಅದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು, ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಯೂಟ್ಯೂಬರ್ ಪ್ರಜಕ್ತಾ ಕೋಲಿ ಬಿಕಮ್ ಇಂಡಿಯಾಸ್ ಫಸ್ಟ್ UNDP ಯೂತ್ ಕ್ಲೈಮೇಟ್ ಚಾಂಪಿಯನ್. ಓಕೆ, UNDP ಯೂತ್ ಕ್ಲೈಮೇಟ್ ಚಾಂಪಿಯನ್ ಏನಿದೆ ಪ್ರಜಕ್ತಾ ಕೋಲಿ ಅವರು ಆಗಿದ್ದಾರೆ. ಸೊ ಇಲ್ಲಿ UNDP ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಹೆಡ್ ಕ್ವಾರ್ಟರ್ಸ್ಗಳು ಕನ್ಫ್ಯೂಷನಲ್ಲಿತ್ತು ಅಂತಂದರೆ ಸೊ ಅದನ್ನು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ನೀವು ಅಲ್ಲಿ ಗಮನಿಸ್ಬೋದು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಮತ್ತು ಹೆಡ್ ಕ್ವಾರ್ಟರ್ಸ್ನೆಲ್ಲ ಒಂದು ವಿಡಿಯೋದಲ್ಲಿ ಅಸೈನ್ ಮಾಡಿದ್ದೀವಿ. ಫುಲ್ಲು ಟ್ರಿಕ್ಕಿ ವೇಯಲ್ಲಿದೆ, ಆರಾಮಾಗಿ ನೀವು ಆ ಟ್ರಿಕ್ಸ್ನ ಕಲ್ತ್ಕೊಂಡ್ರೆ 1 or 2 ಕ್ವಶನ್ಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟು, ಫಾರ್ಮರ್ ಜಪಾನ್ PM ಶಿನ್ಜೋ ಅಬೆ ಗಿವನ್ ನೇತಾಜಿ ಅವಾರ್ಡ್ 2022. ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಏನಂತ ಕೇಳ್ಬೋದು, ಇವ್ರನ್ನ ಅಸಾಸಿನೇಷನ್ ಮಾಡಲಾಯಿತು, ಅಂದರೆ ಇವ್ರನ್ನ ಕೊಲೆಗೈಯಲಾಗಿದೆ. ಸೊ ಈ ಶಿನ್ಜೋ ಅಬೆ ಅಂತ ಅನ್ನೋರು ನ್ಯೂಸಲ್ಲಿದ್ದರು. ಯಾವ ರಾಷ್ಟ್ರದ PM ಅಂತ ಕೇಳ್ಬೋದು, ಅದು ಜಪಾನ್ನ ಕ್ಯಾಪಿಟಲ್ ಯಾವುದು ಅಂತ ಕೇಳ್ಬೋದು, ಟೋಕಿಯೋದಲ್ಲಿ ಒಲಿಂಪಿಕ್ಸ್ ನಡೀತು 2020. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು, ಶಿನ್ಜೋ ಅಬೆ ಅವರೇನೆ ಅವರ ಒಂದು ಐಡಿಯಾಲಜಿ ಮೂಲಕ ಕ್ವಾಡ್ ಸಮಿಟಿ ಅಂತ ಕೇಳಿರ್ತೀರ ನೀವು, ಕ್ವಾಡ್ ಸಮಿಟ್ ಅಂತ, QUAD, ಕ್ವಾಡ್ ಸಮಿಟ್ ಅಂತ. ಸೊ ಕ್ವಾಡ್ ಸಮಿಟ್ ಇವರ ಒಂದು ಐಡಿಯಾಲಜಿ ಮೂಲಕ ಸೃಷ್ಟಿಯಾಗಿದ್ದು. ಸೊ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಕ್ವಾಡ್ ಸಮಿಟಲ್ಲಿ ಯಾವ ರಾಷ್ಟ್ರಗಳು ಭಾಗಿಯಾಗಿರ್ತವೆ ಅಂತ. ಓಕೆನಾ? ನೆಕ್ಸ್ಟ್ ನೋಡಿ, ಸುಷ್ಮಿತಾ ಸೇನ್ ವಿನ್ಸ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ವರ್ಕಿಂಗ್ ವಿಮೆನ್ ಅವಾರ್ಡ್. ಓಕೆ, ಇಲ್ಲಿ ಏನು ಅಂತ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಇದನ್ನು ತಿಳ್ಕೊಂಡಿರಿ. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ವರ್ಕಿಂಗ್ ವಿಮೆನ್ ಅವಾರ್ಡ್ ಯಾರಿಗೆ ಅಂದರೆ ಸುಷ್ಮಿತಾ ಸೇನ್. ಓಕೆ, ನೆಕ್ಸ್ಟ್ ನೋಡಿ, ಬೆಸ್ಟ್ ಫಿಫಾ ಫುಟ್ಬಾಲ್ ಅವಾರ್ಡ್ಸ್. ನೋಡಿ, ಇಲ್ಲಿ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ತಿಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಈ 2 ಮಾರ್ಕ್ ಮಾಡಿರೋ ಅಂಥ ಹೆಸರುಗಳನ್ನ ತಿಳ್ಕೊಂಡಿರಿ. ಬೆಸ್ಟ್ ಫಿಫಾ ಮೆನ್ಸ್ ಪ್ಲೇಯರ್ ಯಾರು ಅಂದರೆ ರಾಬರ್ಟ್ ಲೆವೆಂಡೋವ್ಸ್ಕಿ ಅಂತ, ಇವರು ಪೋಲೆಂಡ್ ಅವರು. ಓಕೆನಾ? ನೆಕ್ಸ್ಟು, ಫಿಫಾ ಸ್ಪೆಷಲ್ ಅವಾರ್ಡ್ ಫಾರ್ ಆನ್ ಔಟ್ಸ್ಟ್ಯಾಂಡಿಂಗ್ ಕೆರಿಯರ್ ಅಚೀವ್ಮೆಂಟ್ ಬಂದು ಒಂದು ಕ್ರಿಶ್ಚಿಯನ್ ರೊನಾಲ್ಡೋ, ಅಲ್ಲಿ ಕ್ರಿಸ್ಟೀನ್ ಸಿಂಕ್ಲೇರ್ ಅಂತ. ಓಕೆನಾ? ಸೊ ರಾಬರ್ಟ್ ಲೆವೆಂಡೋವ್ಸ್ಕಿ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಬೆಸ್ಟ್ ಫಿಫಾ ಮೆನ್ಸ್ ಪ್ಲೇಯರ್ ಅವಾರ್ಡ್ ಫಾರ್ 2021. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಕೆರಿಯರ್ ಅಚೀವ್ಮೆಂಟ್ ಬಂದು ರೊನಾಲ್ಡೋ ಅವ್ರಿಗೆ ಸಿಕ್ಕಿದೆ. ಓಕೆನಾ? ನೆಕ್ಸ್ಟ್ ನೋಡಿ, ಸುಮಿತ್ ಬಾಲೆ ಒನ್ ಗೋಲ್ಡ್ ಮೆಡಲ್ ಅಟ್ ಇಂಟರ್ನ್ಯಾಷನಲ್ ಫೋಕ್ ಆರ್ಟ್ ಫೆಸ್ಟಿವಲ್. ಸೊ ಇಂಟರ್ನ್ಯಾಷನಲ್ ಫೋಕ್ ಆರ್ಟ್ ಫೆಸ್ಟಿವಲ್ ಎಲ್ಲಿ ನಡೀತಾ ಇದೆ ಅಂದರೆ ದುಬೈಯಲ್ಲಿ, UAE. ಓಕೆನಾ? ಇದೊಂದು ಇಂಪಾರ್ಟೆಂಟ್ ಆದರೆ ನೆಕ್ಸ್ಟು ಸುಮಿತ್ ಬಾಲೆ ಅವರು ವಿನ್ ಆಗಿದ್ದಾರೆ ಗೋಲ್ಡ್ ಮೆಡಲ್, ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಈ ಥರ 2 ಕ್ವಶನ್ ಕೇಳ್ಬೋದು ಇಲ್ಲಿ. ನೆಕ್ಸ್ಟು,
ಫಾರ್ಮರ್ ವೆಸ್ಟ್ ಇಂಡೀಸ್ ಕ್ರಿಕೆಟರ್ ಕ್ಲೈವ್ ಲಾಯ್ಡ್, ಇವರೆಲ್ಲ ದಿಗ್ಗಜ ಕ್ರಿಕೆಟರ್ ಆಗಿನ ಕಾಲದಲ್ಲಿ. ಅದರಲ್ಲೂ 1983 ಏನು ವರ್ಲ್ಡ್ ಕಪ್ ನಡೀತಾ ಇತ್ತಲ್ಲ, ಆಗ ಇಂಡಿಯಾ ಅಗೇನ್ಸ್ಟ್ ಆಗಿ ಆಡಿದ್ರಲ್ಲಿ ಇವರು ಒಬ್ರು. ಸೊ ರಿಸೀವ್ಸ್ ನೈಟ್ಹುಡ್. ನೈಟ್ಹುಡ್ ಯಾರು ಕೊಡ್ತಾರೆ? ಬ್ರಿಟಿಷರ್ಸ್ ಕೊಡೋ ಅಂಥದ್ದು. ಸೊ ನೈಟ್ಹುಡ್ನ ನೀವು ರಿಸೀವ್ ಮಾಡಿದ ನಂತರ ಕ್ಲೈವ್ ಲಾಯ್ಡ್ ಇರೋ ಅಂಥದ್ದು ಹೆಸರಿನ ಹಿಂದೆ ಸರ್ ಅಂತ ಮೆನ್ಷನ್ ಆಗುತ್ತೆ. ಓಕೆನಾ? ಸರ್ ಕ್ಲೈವ್ ಲಾಯ್ಡ್ ಅಂತ ಕರೀತಾರೆ ಆಗ. ಓಕೆ, ನೆಕ್ಸ್ಟು ಸೆವೆನ್ ಟೈಮ್ ಚಾಂಪಿಯನ್ ಲೆವಿಸ್ ಹ್ಯಾಮಿಲ್ಟನ್ ರಿಸೀವ್ಸ್ ನೈಟ್ಹುಡ್ ಅಟ್ ವಿನ್ಸ್ಟೋರ್ ಕ್ಯಾಸಲ್. ಸೊ ಇವರಿಗೂ ಸಹ ನೋಡಿ ನೈಟ್ಹುಡ್ ಕೊಡಲಾಗ್ತಾ ಇದೆ. ಇವರೇನು ಕಾರ್ ರೇಸಿಂಗಲ್ಲಿದ್ದರು. ಓಕೆನಾ? ಲೆವಿಸ್ ಹ್ಯಾಮಿಲ್ಟನ್ ಬ್ರಿಟಿಷ್ ರೇಸರ್ ಇವರು ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ನೋಡಿ ಪೀಟಾ ಆಲಿಯಾ ಭಟ್ ಇಂಡಿಯಾಸ್ 2021 ಪರ್ಸನ್ ಆಫ್ ದ ಇಯರ್. ಸೊ ಪೀಪಲ್ ಫಾರ್ ದ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್, ಪೀಟಾ ಇಂಡಿಯಾ ಇಸ್ ನೇಮ್ಡ್ ಬಾಲಿವುಡ್ ಸ್ಟಾರ್ ಆಲಿಯಾ ಭಟ್ ಆಸ್ ಇಟ್ಸ್ 2021 ಪರ್ಸನ್ ಆಫ್ ದ ಇಯರ್. ಓಕೆನಾ? ನೆಕ್ಸ್ಟು ಸಿಮೋನ್ ಬೈಲ್ಸ್ ನೇಮ್ ಟೈಮ್ ಮ್ಯಾಗಝಿನ್ಸ್ 2021 ಅಥ್ಲೀಟ್ ಆಫ್ ದ ಇಯರ್. 2021 ಟೈಮ್ ಮ್ಯಾಗಝಿನ್ ಏನು ಮಾಡ್ತಾರೆ, ಅವ್ರ ಕವರ್ ಪೇಜ್ ಇರುತ್ತಲ್ಲ, ಅಲ್ಲಿ ಅವ್ರ ಫೋಟೋ ಹಾಕ್ತಾರೆ. ಸೊ ಅಂಥದ್ರಲ್ಲಿ ಟೈಮ್ ಮ್ಯಾಗಝಿನ್ಸ್ನ ಅಥ್ಲೀಟ್ ಯಾರು ಅಂತಂದರೆ ಸೈಮೋನ್ ಬಿಲ್ಸ್ ಅಂತ. ಇವ್ರು ಬಂದು ಜಿಮ್ನಾಸ್ಟ್. ಓಕೆನಾ? ಡೆಕೋರೇಟೆಡ್ ಜಿಮ್ನಾಸ್ಟ್ ಇವರು. 4 ಟೈಮ್ ಒಲಿಂಪಿಕ್ ಮೆಡಲಿಸ್ಟು, 4 ಸಲ ಒಲಿಂಪಿಕ್ಕಲ್ಲಿ ಗೆದ್ದಿದ್ದಾರೆ ನೋಡಿ. ಓಕೆನಾ? ಅಂದರೆ 4 ಒಲಿಂಪಿಕ್ಕಲ್ಲಿ ಭಾಗವಹಿಸಿದ್ದಾರೆ. ಓಕೆ, ಅದರಲ್ಲಿ ಅಥ್ಲೀಟಲ್ಲಿ ಸೈಮೋನ್ ಬೈಲ್ಸ್ ಆದರೆ ಮ್ಯಾಗಝಿನ್ಸ್ ಪರ್ಸನ್ ಆಫ್ ದ ಇಯರ್ ಅವಾರ್ಡ್ ಬಂದು ಎಲಾನ್ ಮಸ್ಕ್ ಅವರು. ಏನೀಗ ಟೆಸ್ಲಾ ಇರ್ಬೋದು, ಸ್ಪೇಸ್ ಎಕ್ಸ್ ಇರ್ಬೋದು, ಅಥವಾ ರಿಚೆಸ್ಟ್ ಮ್ಯಾನ್ ಇರ್ಬೋದು. ಸೊ ಟ್ವಿಟ್ಟರ್ನ ಖರೀದಿ ಮಾಡ್ತೀನಿ ಅನ್ನೋ ಒಂದು ಇದರಲ್ಲಿ ಹೆಸರು ಮಾಡಿದ್ದಿರ್ಬೋದು. ಸೊ ಓವರಾಲ್ ಈಗ ಒಂದು ಟ್ರೆಂಡಲ್ಲಿರುವಂಥ ವ್ಯಕ್ತಿ ಟೈಮ್ ಮ್ಯಾಗಝಿನ್ನ ಪರ್ಸನ್ ಆಫ್ ದ ಇಯರ್ ಬಂದು ಎಲಾನ್ ಮಸ್ಕ್ ಆಗಿದ್ದಾರೆ. ಓಕೆನಾ? ನೆಕ್ಸ್ಟು ಇಂಡಿಯಾಸ್ ಹರ್ನಾಸ್ ಸಂಧು ಕ್ರೌಂಡ್ 70th ಮಿಸ್ ಯೂನಿವರ್ಸ್ 2021. ಓಕೆ, ಮಿಸ್ ಯೂನಿವರ್ಸ್ ಯಾರು ಅಂತ ಅಂದರೆ ಹರ್ನಾಸ್ ಸಂಧು ಅವರು. ಓಕೆ, ನೆಕ್ಸ್ಟ್ ನೋಡಿ ಇಂಡಿಯನ್ ಮ್ಯಾಥಮೆಟಿಷಿಯನ್ ನೀನಾ ಗುಪ್ತಾ ರಿಸೀವ್ಸ್ ರಾಮಾನುಜನ್ ಪ್ರೈಸ್ 2021. ರಾಮಾನುಜನ್ ಪ್ರೈಸ್ ಯಾರಿಗೆ ಕೊಡ್ತಾರೆ ಅಂತಂದರೆ ಮ್ಯಾಥಮೆಟಿಷಿಯನ್ಸಿಗೆ ಕೊಡ್ತಾರೆ. ಸೊ ಅದು ನೀನಾ ಗುಪ್ತಾ ಅವರಿಗೆ ಸಿಕ್ಕಿದೆ. ನೆಕ್ಸ್ಟು ಬಾಲಕೃಷ್ಣ ದೋಷಿ ಅವಾರ್ಡೆಡ್ 2022 ರಾಯಲ್ ಗೋಲ್ಡ್ ಮೆಡಲ್ ಫಾರ್ ಆರ್ಕಿಟೆಕ್ಚರ್. ಸೊ ರಾಯಲ್ ಗೋಲ್ಡ್ ಮೆಡಲ್ ಲಾಸ್ಟ್ ವಿಡಿಯೋದಲ್ಲಿ ಇವ್ರನ್ನ ಮೆನ್ಷನ್ ಮಾಡಿದ್ವಿ, ಇದು ರಿಪೀಟ್ ಆಗಿದೆ. ಇಲ್ಲಿ ಬಾಲಕೃಷ್ಣ ದೋಷಿ ಆರ್ಕಿಟೆಕ್ಚರಿಗೆ ರಾಯಲ್ ಗೋಲ್ಡ್ ಮೆಡಲ್ ಸಿಗ್ತಾ ಇದೆ. ನೆಕ್ಸ್ಟ್ ನೋಡಿ ಜ್ಞಾನಪೀಠ ಅವಾರ್ಡ್ ಸಹ ರಿಪೀಟ್ ಆಗಿದೆ. ಇದು ಯಾರ್ಯಾರಿಗೆ? 56th ಜ್ಞಾನಪೀಠ ಅವಾರ್ಡ್ ಅಂತ ಅಂದರೆ ನೀಲಮಣಿ ಪೂಕಾನ್ ಜೂನಿಯರ್ ಒನ್ ದ 56th ಜ್ಞಾನಪೀಠ ಅವಾರ್ಡ್. ಕೊಂಕಣಿ ನೋವೆಲಿಸ್ಟ್ ದಾಮೋದರ್ ಮೋಝೋ ಒನ್ 57th ಜ್ಞಾನಪೀಠ ಅವಾರ್ಡ್. ಸೊ ಅವರು 56th ಅಂತ ಕೇಳಿದ್ರೆ ಅಸ್ಸಾಮಿನ ನೀಲಮಣಿ. ಓಕೆನಾ? ಅದೇ 57th ಅಂತ ಕೇಳಿದ್ರೆ ಕೊಂಕಣಿಯ ದಾಮೋದರ್ ಮೋಝೋ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ ಅಸ್ಸಾಮ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾರಿಗೆ ಸಿಗ್ತಾ ಇದೆ ಅಂದರೆ ರತನ್ ಟಾಟಾ ಅವರಿಗೆ. ಅದನ್ನು ಅಸೋಮ್ ವೈಭವ್ ಅವಾರ್ಡ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಂಜುಬಾಬಿ ಜಾರ್ಜ್ ಕ್ರೌಂಡ್ ವುಮೆನ್ ಆಫ್ ದ ಇಯರ್ ಬೈ ವರ್ಲ್ಡ್ ಅಥ್ಲೆಟಿಕ್ಸ್. ವರ್ಲ್ಡ್ ಅಥ್ಲೆಟಿಕ್ಸ್ ಏನಿದೆ ಅದ. ಸೊ ರೀಸೆಂಟಾಗಿ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2022 ನಡೀತಾ ಇತ್ತು. ಅದರಲ್ಲಿ ನೀರಜ್ ಚೋಪ್ರಾ ಅವರು ಜಾವ್ಲಿನ್ ಥ್ರೋನಲ್ಲಿ ಸಿಲ್ವರ್ ಪದಕನ ಪಡೆದುಕೊಳ್ತಾರೆ. ಈ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2022 ಎಲ್ಲಿ ನಡೀತಾ ಇತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ನೋಡಿ ಪ್ರವೀಣ್ ರಾವ್ ವಿನ್ಸ್ 7th ಡಾಕ್ಟರ್ MS ಸ್ವಾಮಿನಾಥನ್ ಅವಾರ್ಡ್. ಯಾರಿದು MS ಸ್ವಾಮಿನಾಥನ್ ಅಂದರೆ ಗ್ರೀನ್ ರೆವಲ್ಯೂಷನ್ ನೀವು ಕೇಳಿರ್ತೀರ, ಅದರ ಒಂದು ಮುಖ್ಯ ಪಾತ್ರಧಾರಿ MS ಸ್ವಾಮಿನಾಥನ್. ಆ ಅವಾರ್ಡ್ನ ಪಡೆದುಕೊಂಡಿರೋಂಥವ್ರು ಪ್ರವೀಣ್ ರಾವ್ ಅನ್ನೋರು. ಓಕೆ, ನೆಕ್ಸ್ಟು ಲಿಯೋನೆಲ್ ಮೆಸ್ಸಿ ವಿನ್ಸ್ 7th ಬ್ಯಾಲನ್ ಡಿ ಓರ್. ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಬೆಸ್ಟ್ ಫಿಫಾ ಮೆನ್ಸ್ ಅವಾರ್ಡ್ ಯಾರು ಅಂತಂದರೆ ಲೆವೆಂಡೋಸ್ಕಿ ಅಂತ. ಕೆರಿಯರ್ ಅಚೀವ್ಮೆಂಟ್ ಅಂತ ಬಂದಾಗ ರೊನಾಲ್ಡೋ. ಬ್ಯಾಲನ್ ಡಿ ಓರ್ ಅಂತ ಅಂದರೆ ಲಿಯೋನೆಲ್ ಮೆಸ್ಸಿ. ಓಕೆ, ನೆಕ್ಸ್ಟು ಪ್ರಥಮ್ ಎನ್ ಜಿ ಒ 1 ಇಂದಿರಾ ಗಾಂಧಿ ಪೀಸ್ ಪ್ರೈಸ್ 2021. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಯಾರಿಗೆ ಸಿಗ್ತಾ ಇದೆ ಅಂತಂದರೆ ಪ್ರಥಮ್ NGO. ಏನಕ್ಕೆ ಅಂದರೆ ಎಜುಕೇಷನ್ ಸೆಕ್ಟರಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟು 2020ಯ ತೆನ್ಸಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್. ಇದು ಪ್ರಿಯಾಂಕಾ ಮೋಹಿತೆ ಅವರಿಗೆ ಸಿಗ್ತಾ ಇದೆ. ಓಕೆ,
ಅವರು ಅವಾರ್ಡ್ ಯಾರು ಗೆದ್ರು ಅಂತ ಕೇಳ್ಬೋದು, ಇಲ್ಲಾಂದರೆ ಪ್ರಿಯಾಂಕಾ ಮೋಹಿತೆ ಯಾವ ಒಂದು ಸೆಕ್ಟರ್ನವರು ಅಂತ ಕೇಳ್ಬೋದು. ಓಕೆ, ಶಿ ಸ್ಕೇಲ್ಡ್ ವರ್ಡ್ಸ್ ಹೈಯೆಸ್ಟ್ ಪೀಕ್ ಮೌಂಟ್ ಎವರೆಸ್ಟ್, ಮೌಂಟ್ ಲಾವೋತ್ಸೆ, ಮೌಂಟ್ ಮಕಾಲು. ಶಿ ಈಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಮ್ ಮೌಂಟ್ ಅನ್ನಪೂರ್ಣ, 10th ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ಓಕೆನಾ, ಇಷ್ಟೆಲ್ಲ ಅಂದರೆ ಮೌಂಟೇನ್ನ ಕ್ಲೈಮ್ ಮಾಡೋ ಅಂಥವ್ರು. ಸೊ ಇವರಿಗೆ ಟೆನ್ಸಿಂಗ್ನವ್ರಿಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಸಿಗ್ತಾ ಇದೆ. ಇವ್ರ ಹೆಸರು ಪ್ರಿಯಾಂಕಾ ಮೋಹಿತೆ. ಓಕೆ, ನೆಕ್ಸ್ಟು ನೋಡಿ 51st ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಯಾರಿಗೆ ಸಿಕ್ಕಿತ್ತು ಅಂತ ಅಂದರೆ ರಜನಿಕಾಂತ್ ಅವರಿಗೆ. ಆ ನಡುವೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ 51st. ಓಕೆ, ನೆಕ್ಸ್ಟು ಪರಂಬಿಕುಲಂ ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ ವಿನ್ಸ್ ಅರ್ತ್ ಹೀರೋಸ್ ಅವಾರ್ಡ್ಸ್ 2021 ಅಥವಾ ಅರ್ತ್ ಗಾರ್ಡಿಯನ್ ಅವಾರ್ಡ್ ಅಂತ ಅಂತಾರೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ T×2 ಟೈಗರ್ ಡಬಲ್ ಮಾಡೋ ಅಂಥದ್ದು. ಈ ಅವಾರ್ಡ್ ಬಂದು ಯಾರಿಗೆ ಸಿಕ್ಕಿತ್ತು? ಸತ್ಯಮಂಗಲಂ ಟೈಗರ್ ರಿಸರ್ವ್. ಓಕೆನಾ, ಅರ್ತ್ ಗಾರ್ಡಿಯನ್ ಅವಾರ್ಡ್ ಯಾರಿಗೆ ಅಥವಾ ಅರ್ತ್ ಹೀರೋಸ್ ಅವಾರ್ಡ್ ಅಂದರೆ ಪರಂಬಿಕುಲಂ ಬಂದು ಎಲ್ಲಿದೆ ಅಂತಂದರೆ ಕೇರಳದಲ್ಲಿದೆ. ಓಕೆನಾ, ಸತ್ಯಮಂಗಲಂ ಎಲ್ಲಿದೆ ಅಂತ ಅಂದರೆ ತಮಿಳ್ನಾಡು ಅಲ್ಲಿದೆ. ಓಕೆ, ನೆಕ್ಸ್ಟು ನೋಡಿ ನ್ಯಾಷನಲ್ ಫ್ಲೋರೆನ್ಸ್ ನೈಟಿಂಗೆಲ್ ಅವಾರ್ಡ್. ಫ್ಲೋರೆನ್ಸ್ ನೈಟಿಂಗೆಲ್ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅಂದರೆ ನರ್ಸಿಂಗ್ ಸೆಕ್ಟರ್, ನರ್ಸ್ಗಳು ಇರ್ತಾರಲ್ಲ ಅವರಿಗೆ ಕೊಡೋ ಅಂಥದ್ದು. ನ್ಯಾಷನಲ್ ಫ್ಲೋರೆನ್ಸ್ ನೈಟಿಂಗೆಲ್ ಅವಾರ್ಡು 2020 SV ಸರಸ್ವತಿ ಅನ್ನೋರಿಗೆ ಸಿಕ್ಕಿದೆ. ಇವರು ಆರ್ಮಿಯಲ್ಲಿ ಸ್ಟಾಫ್ ನರ್ಸ್ ಆಗಿರ್ತಾರೆ. ನೆಕ್ಸ್ಟು ನ್ಯಾಷನಲ್ ಫ್ಲೋರೆನ್ಸ್ ನೈಟಿಂಗೆಲ್ ಅವಾರ್ಡ್ 2021 ಬಂದು ಭಾನುಮತಿ ಗಿವಾಲಾ ಅಂತ ಇವ್ರಿಗೆ ಸಿಕ್ಕಿದೆ. ಹೆಸರು ನೋಡ್ಕೊಂಡಿರ್ತೀವಿ ಸಾಕು. ಓಕೆನಾ, ನೆಕ್ಸ್ಟು ನೋಡಿ ಶಾಂತಿ ಸ್ವರೂಪ್ ಭಟ್ನಾಗರ್ ವಿನ್ನರ್ಸ್ ಅನೌನ್ಸ್ಡ್. ಇಲ್ಲಿ ಯಾರು ವಿನ್ನರ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾವ ಸೆಕ್ಟರಿಗೆ ಕೊಡ್ತಾರೆ ಮತ್ತು ಯಾರು ಕೊಡ್ತಾರೆ. ಇದು ಕೂಡ ಅಂಥದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಯಾರು ಕೊಡ್ತಾರೆ ಅಂದರೆ CSIR, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಓಕೆನಾ, ಸೊ ಇಷ್ಟು ನೀವು ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ನಾನು ಸೆಪ್ಟೆಂಬರು, ಇಲ್ಲಿ ನೋಡಿ ಸೆಪ್ಟೆಂಬರ್, ಸೊ ನಾನು ಆಲ್ಮೋಸ್ಟು ಇಲ್ಲಿ ಅಕ್ಟೋಬರು ಜಸ್ಟ್ ಏನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ಡಿಸೆಂಬರ್ ಅಥವಾ ಒಂದು ಲಾಸ್ಟ್ 6 months ಅಂತ ಅಲ್ಲ, ಆಲ್ಮೋಸ್ಟ್ ಒಂದು 8 months ಅಂತೂ ಕವರ್ ಆಗಿದೆ. ಸೊ ಅಂದರೆ ನಿಮಗೆ ಸೆಪ್ಟೆಂಬರಿಂದ ಜೂನ್ವರೆಗೂ ಏನೇನು ಇಂಪಾರ್ಟೆಂಟ್ ಇದೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಸೊ ಇದೇ ಥರ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಇದೆಲ್ಲ ತಿಳಿದು ಬರಬೇಕು ಅಂದರೆ ಫಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ಸೊ ದಟ್ ನಿಮಗೆ ನಾವು ಅಪ್ಲೋಡ್ ಮಾಡೋವಂಥ ವೀಡಿಯೋಸು ಬೇಗ ರೀಚ್ ಆಗುತ್ತೆ. ಓಕೆನಾ, ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಕೇಳಿರೋವಂಥ ಕ್ವಶನ್ಸ್ಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.